ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಫಾರೆಕ್ಸ್ ಕ್ಯಾಲೆಂಡರ್ ಅಲ್ಲಿ ಯಾವ ತರ ನ್ಯೂಸ್ ನ ರೀಡ್ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಬೇಸಿಕ್ ಆಗಿ ಫಂಡಮೆಂಟಲ್ ಅನಾಲಿಸಿಸ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಫಂಡಮೆಂಟಲ್ ಅನಾಲಿಸಿಸ್ ಇಂದ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ನ ಗೋಲ್ಡ್ ಇಲ್ಲಿವರೆಗೂ ಹೋಗ್ಬೋದು, ಅಥವಾ UST ಇಲ್ಲಿವರೆಗೂ ಹೋಗ್ಬೋದು, UST ಫಾಲ್ ಆಗ್ಬೋದು, ಗೋಲ್ಡ್ ಮೇಲ್ ಹೋಗ್ಬೋದು, ಗೋಲ್ಡ್ ಕೆಳಗೆ ಹೋಗ್ಬೋದು. ಇದೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ಜೊತೆ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಕೂಡ ಇರಬೇಕು. ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಇಂದ ಡೈರೆಕ್ಷನ್ ನ ಗೆಸ್ ಮಾಡ್ಬೋದು. ಈ ಫಾರೆಕ್ಸ್ ಫ್ಯಾಕ್ಟ್ರಿಲಿ ನ್ಯೂಸ್ ಯಾವ ತರ ರೀಡ್ ಮಾಡೋದು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಬೇಸಿಕ್ ಆಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಫಾರೆಕ್ಸ್ ಫ್ಯಾಕ್ಟ್ರಿ ಅಂತ. ಫಾರೆಕ್ಸ್ ಫ್ಯಾಕ್ಟ್ರಿ ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ತರ ಒಂದು ಸ್ಕ್ರೀನು ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಯಾವ್ಯಾವ ನ್ಯೂಸ್ ಇದೆ, ಯಾವ್ಯಾವ ಟೈಮಲ್ಲಿ ನ್ಯೂಸ್ ಇದೆ, ಯಾವತ್ತು ನ್ಯೂಸ್ ಇದೆ, ಇದೆಲ್ಲ ನಿಮಗೆ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಡೀಟೇಲ್ ಆಗಿ ನಿಮಗೆ ಪ್ರೀವಿಯಸ್ ಡೇ ನ್ಯೂಸ್ ಯಾವ್ದಿದೆ ಅಂತ ಕೂಡ ನೋಡ್ಬೋದು. ಮತ್ತೆ ನೆಕ್ಸ್ಟ್ ಡೇ ನಿಮಗೆ ಫ್ಯೂಚರ್ ಅಲ್ಲಿ ಯಾವ್ಯಾವ ನ್ಯೂಸ್ ಇದೆ ಅಂತಾನು ನೋಡ್ಬೋದು. ಪ್ರೆಸೆಂಟ್ ಡೇಲು ಯಾವ್ಯಾವ ನ್ಯೂಸ್ ಇದೆ ಅಂತೇಳಿ ನೀವು ನೋಡ್ಬೋದು. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೀವು 1 ವೀಕ್ ನ್ಯೂಸ್ ಬೇಕಾದ್ರೂ ಅಪ್ಲೈ ಮಾಡಿ ನೋಡ್ಬೋದು. ನೆಕ್ಸ್ಟ್ ಮಂತ್ ಯಾವ್ಯಾವ ನ್ಯೂಸ್ ಇದೆ ಅಂತ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲಿ ನಿಮಗೆ ಜುಲೈಯಿಂದ ನಮಗೆ ಈ ಜುಲೈ 7th ಇಂದ 10th ವರೆಗೂ ಯಾವ್ಯಾವ ನ್ಯೂಸ್ ಇದೆ ಅಂತ ಹಿಂಗ್ ಫಿಲ್ಟರ್ ಹೊಡೆದ್ರು ಕೂಡ ನಿಮಗೆ ಇಲ್ಲಿ ಯಾವ್ಯಾವ ನ್ಯೂಸ್ ಇದೆ ಅಂತೇಳಿ ನಿಮಗೆ ತೋರಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ನ್ಯೂಸ್ ಅಲ್ಲಿ ಎಷ್ಟು ಟೈಮ್ಗೆ ಜುಲೈ 7th ಟೈಮಿಂಗ್ಸು ಕೂಡ ತೋರಿಸುತ್ತೆ. ಮತ್ತೆ ಕರೆನ್ಸಿ ಯಾವ ಕರೆನ್ಸಿಸ್ ಅಂತ ತೋರಿಸುತ್ತೆ. ಇಲ್ಲಿ ನಿಮಗೆ ಅದಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಫಿಲ್ಟರಿಗೆ ಹೋದ್ರೆ ಇಲ್ಲಿ ನಾನು ಫಿಲ್ಟರ್ ಅಪ್ಲೈ ಮಾಡಿದ್ದೆ. ಇಲ್ಲಿ ನಿಮಗೆ ಫಿಲ್ಟರಿಗೆ ಹೋದ್ರೆ ಇಲ್ಲಿ ನಿಮಗೆ ಕರೆನ್ಸಿಸ್ ತೋರಿಸುತ್ತೆ. ನಿಮಗೆ ಯಾವ ಕರೆನ್ಸಿಸ್ ಬೇಕಾದರೂ ಚೂಸ್ ಮಾಡ್ಕೋಬಹುದು. ನಿಮಗೆ ಮ್ಯಾಕ್ಸಿಮಮ್ ನಾವು ಟ್ರೇಡ್ ಮಾಡೋದು ಪೇರ್ಸ್ ಎಲ್ಲ USTಲೇ ಇರುತ್ತೆ. ನೀವು ಬೇಕಾದ್ರೆ UST ಕರೆನ್ಸಿನ ಸೆಲೆಕ್ಟ್ ಮಾಡ್ಕೋಬಹುದು. ಎಲ್ಲಾ ಕರೆನ್ಸಿಸ್ ಇರ್ಲಿ ಅಂದ್ರೆ ಕೂಡ ಎಲ್ಲಾ ಕರೆನ್ಸಿನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಬಂದ್ಬಿಟ್ಟು ಈ ಒಂದು ಸಿಂಬಲ್ ಏನಿದೆ ಇದೇನ್ ತೋರಿಸುತ್ತೆ ಅಂದ್ರೆ ನಿಮ್ಗೆ ಯಾವ್ಯಾವ್ದು ಬ್ಯಾಂಕ್ ಹಾಲಿಡೇ ಇದೆ ಅಂತ ತೋರಿಸುತ್ತೆ. ಯಾವ ಡೇಟು ಬ್ಯಾಂಕ್ ಹಾಲಿಡೇ ಇದೆ, ಯಾವ ಕರೆನ್ಸಿಸ್ ಅಲ್ಲಿ ಹಾಲಿಡೇ ಇದೆ ಅಂತ ತೋರಿಸ್ತಾ ಹೋಗುತ್ತೆ. ಬ್ಯಾಂಕ್ ಹಾಲಿಡೇ. ಇಲ್ಲಿ ನಿಮ್ಗೆ ಅಪ್ಲೈ ಫಿಲ್ಟರ್ ಕೊಟ್ರೆ ಇಲ್ಲಿ ನೋಡಿ, ಫ್ರೈಡೆ 10th ಆಲ್ ಡೇ ನಿಮ್ಗೆ ಕರೆನ್ಸಿಸ್ ಏನ್ಬಿಟ್ಟು ನ್ಯೂಜಿಲೆಂಡ್ ಡಾಲರು. ನಿಮ್ಗೆ ಬ್ಯಾಂಕ್ ಹಾಲಿಡೇ ಇದೆ. ಈ ಒಂದು ಸಿಂಬಲ್ ನಿಮ್ಗೆ ಬ್ಯಾಂಕ್ ಹಾಲಿಡೇನ ತೋರಿಸುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಇದನ್ನ ಅನ್ಸೆಲೆಕ್ಟ್ ಮಾಡಿಬಿಟ್ಟು ನಮಗೆ ಬ್ಯಾಂಕ್ ಹಾಲಿಡೇ ಇರೋದು ಬೇಡ. ಬ್ಯಾಂಕ್ ಹಾಲಿಡೇ ಇರೋದು ನಮಗೆ ಗೊತ್ತಾಗೋದು ಬೇಡ. ಬೇರೆ ಎಲ್ಲ ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ ಈ ಒಂದು ಸಿಂಬಲ್ ಬಂದ್ಬಿಟ್ಟು ಲೋ ಇಂಪ್ಯಾಕ್ಟ್. ಮಾರ್ಕೆಟ್ ಅಲ್ಲಿ ನಿಮಗೆ ಲೋ ಇಂಪ್ಯಾಕ್ಟ್ ನ್ಯೂಸ್ ಈ ಒಂದು ಸಿಂಬಲ್ ಅಲ್ಲಿ ನಿಮಗೆ ತೋರಿಸುತ್ತೆ. ಈ ಸಿಂಬಲ್ ಸ್ವಲ್ಪ ಇದ್ರಕ್ಕಿಂತ ಡಾರ್ಕ್ ಇದೆ. ಈ ಸಿಂಬಲ್ ಅಲ್ಲಿ ನಿಮಗೆ ಮೀಡಿಯಂ ಇಂಪ್ಯಾಕ್ಟ್ ಯಾವ್ದಿದೆ ಅದೆಲ್ಲ ನ್ಯೂಸ್ ಈ ಸಿಂಬಲ್ ತೋರಿಸುತ್ತೆ. ನಿಮ್ಗೆ ರೆಡ್ ಫೋಲ್ಡರ್ ನ್ಯೂಸ್ ಅಂತ ನೀವು ಎಲ್ಲ ಕೇಳಿರ್ತೀರಾ. ಇದು ನಿಮ್ಗೆ ಹೈ ಇಂಪ್ಯಾಕ್ಟೆಡ್ ನ್ಯೂಸ್ ಆಗಿರುತ್ತೆ. ಇದನ್ನ ನೀವು ಮೂರನ್ನು ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಈವೆಂಟ್ ಟೈಪ್ಸ್ ಬರುತ್ತೆ. ಈವೆಂಟ್ ಟೈಪ್ಸ್ ಅಲ್ಲಿ ಗ್ರೋತ್, ಹೌಸಿಂಗು, ಯಾವ ತರದ ನ್ಯೂಸ್ ಇದೆ ಇದನ್ನು ಬೇಕಾದ್ರೆ ಫಿಲ್ಟರ್ ಮಾಡ್ಕೋಬಹುದು. ಇದೆಲ್ಲ ಇರ್ಲಿ ನಮ್ಗೆ. ಇಲ್ಲಿ ನಿಮ್ಗೆ ಎಕ್ಸ್ಪೆಕ್ಟೆಡ್ ಅಲ್ಲಿ ನೀವು ರೆಡ್ ಮತ್ತೆ ಇಲ್ಲಿ ನಿಮ್ಗೆ ಮೀಡಿಯಂ ಇಂಪ್ಯಾಕ್ಟ್ ಮತ್ತೆ ಲೋ ಇಂಪ್ಯಾಕ್ಟ್ ನ್ಯೂಸ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ಅಪ್ಲೈ ಫಿಲ್ಟರ್ ನ ಕೊಟ್ರೆ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ನಾವು ಒಂದಿನದ ಸೆಲೆಕ್ಟ್ ಮಾಡ್ಕೊಂಡೋಣ. ಇಲ್ಲಿ ನಿಮ್ಗೆ ಜುಲೈ 7th. ಈ ತರ ನಿಮ್ಗೆ ಜುಲೈ 7th ಅಲ್ಲಿ ಮಾರ್ನಿಂಗ್ ಇಂದ ಈವ್ನಿಂಗು ಇಲ್ಲಿ ನೋಡಿ, ಪ್ರೆಸೆಂಟ್ 7:30 PM ಗೆ ನ್ಯೂಸ್ ಇದೆ. ಈ ನ್ಯೂಸ್ ನ ಯಾವ ತರ ರೀಡ್ ಮಾಡೋದು? ಇಲ್ಲಿ ನಿಮ್ಗೆ ಓಪನ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಈ ನ್ಯೂಸ್ ಫ್ರೀಕ್ವೆನ್ಸಿ ಗೊತ್ತಾಗುತ್ತೆ. ಇಲ್ಲಿ ಟ್ರೇಡರ್ಗೆ ಎಷ್ಟು ಅಫೆಕ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಈ ನ್ಯೂಸ್ ನೆಕ್ಸ್ಟ್ ರಿಲೀಸು ಈ ಡೇಟ್ ಅಲ್ಲಿ ಇವತ್ತು ಜುಲೈ 7th ಇದೆ. ನೆಕ್ಸ್ಟ್ ಯಾವ ಡೇಟ್ ಅಲ್ಲಿ ಈ ನ್ಯೂಸ್ ಇದೆ ಅಂತ ನಿಮ್ಗೆ ಇಲ್ಲೇ ತೋರಿಸುತ್ತೆ. ಮತ್ತೆ ಹಿಸ್ಟ್ರಿ, ಈ ನ್ಯೂಸ್ ಯಾವಾಗ ಆಗಿತ್ತು ಅಂತ. ಇಲ್ಲಿ ನಿಮ್ಗೆ ಜೂನ್ 5th ಅಲ್ಲಿ ಏನಾಗಿತ್ತು, ಮೇ 6th ಅಲ್ಲಿ ಏನಾಗಿತ್ತು, ಇದೆಲ್ಲ ನಿಮ್ಗೆ ಇಲ್ಲಿ ಹಿಸ್ಟ್ರಿಲಿ ತೋರಿಸುತ್ತೆ. ಇದು ಮೇನ್ ಆಗಿ ನಿಮ್ಗೆ ಇಂಪಾರ್ಟೆಂಟ್ ಏನು ಅಂದ್ರೆ ಆಕ್ಚುಯಲ್ ಮತ್ತೆ ಫಾರ್ಕಾಸ್ಟ್ ಮತ್ತೆ ಪ್ರೀವಿಯಸ್. ಇವಾಗ ನಿಮ್ಗೆ ಇಲ್ಲಿ ಕ್ಲೋಸ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ನೋಡಿ, ಪ್ರೀವಿಯಸ್ 59.2 ಇತ್ತು.
ಸೊ ಲಾಸ್ಟ್ ಟೈಮ್ ನ್ಯೂಸ್ ಬಂದಾಗ ಸೊ ಇದು ಆಕ್ಚುಯಲ್ ಬಂದ್ಬಿಟ್ಟು ಸೊ 59.2 ಇತ್ತು. ಸೊ ಇವಾಗ ಫರ್ಕ್ಯಾಸ್ಟ್ ಅಂದ್ರೆ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಸೊ ಇಷ್ಟು ಬರ್ಬೋದು ಅಂತ. ಫರ್ಕ್ಯಾಸ್ಟ್ ಎಷ್ಟಿದೆ 59.1. ಸೊ ಇದ್ರಕ್ಕೆ ಪ್ರೀವಿಯಸ್ಗಿಂತ ಇದು ಜಾಸ್ತಿ ಇದೆ ಇವಾಗ 59.1. ಸೊ ಅಷ್ಟು ಬರ್ಬೋದು ಅಂತ ಫರ್ಕ್ಯಾಸ್ಟ್ ಪ್ರಿಡಿಕ್ಷನ್ ಮಾಡಿದ್ದಾರೆ. ಸೊ ಆಕ್ಚುಯಲ್ ನ್ಯೂಸ್ ಬಂದಾದ್ಮೇಲೆ ಸೊ ನಿಮಗೆ ಆಕ್ಚುಯಲ್ ಎಷ್ಟಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮಗೆ ಪ್ರೀವಿಯಸ್ ಡೇ ಯಾವುದಾದ್ರೂ ನ್ಯೂಸ್ದು ಆಕ್ಚುಯಲ್ ನೋಡ್ತಾ ಹೋಗೋಣ. ಸೊ ಎಸ್ಟರ್ಡೇದಲ್ಲಿ ಇಲ್ಲಿ ನೋಡಿ ರೆಡ್ ಫೋಲ್ಡರ್ ನ್ಯೂಸ್ ಇದೆ. ಸೊ ರೆಡ್ ಫೋಲ್ಡರ್ ನ್ಯೂಸಲ್ಲಿ ಸೊ ನಿಮಗೆ ಪ್ರೀವಿಯಸ್ ಅಲ್ಲಿ 54.5 ಇತ್ತು ಆಯ್ತಾ ಫರ್ಕ್ಯಾಸ್ಟು. ಸೊ ನಿಮಗೆ ಪ್ರಿಡಿಕ್ಷನ್ ಮಾಡಿದ್ರು ಅವರು 54.2 ಅಂತ. ಸೊ ನಿಮಗೆ ಆಕ್ಚುಯಲ್ ನ್ಯೂಸ್ ಬಂದಾಗ ಇಲ್ಲಿ ಬಂದಿದ್ದು 54.0. ಸೊ ಇದು ಯಾವುದು ಕರೆನ್ಸಿ? ಸೊ ಇಲ್ಲಿ ನೀವು ಕರೆನ್ಸಿನ ಚೆಕ್ ಮಾಡಿದ್ರೆ ನಿಮಗೆ USD ಕರೆನ್ಸಿ ಇದೆ. ಸೊ ನಿಮಗೆ ಇಲ್ಲಿ ಯೂರೋ ಕರೆನ್ಸಿಲಿ ಎಷ್ಟು ಯಾವ್ದಾವ್ದು ನ್ಯೂಸು ಸೊ ಈ ಏನಿದೆ ಸೊ ಇದು ನಿಮಗೆ ಯೂರೋ ಮೇಲೆ ಎಫೆಕ್ಟ್ ಬೀಳುತ್ತೆ. ಸೊ ಇದು ಏನಿದೆ ನಿಮಗೆ ಇಲ್ಲಿ ಯಾವ ಕರೆನ್ಸಿದು ಈ ನ್ಯೂಸ್ ಇರುತ್ತೆ ಸೊ ಅದು USD ಇದ್ರೆ USD ಮೇಲೆ ಎಫೆಕ್ಟ್ ಬೀಳುತ್ತೆ. ಸೊ ನಾವು ಮೋಸ್ಟ್ ಆಫ್ ದಿ ಟೈಮು ಸೊ ನಾವು USD ಪೇರ್ಸ್ ಮೇಲೆ ಟ್ರೇಡ್ ಮಾಡೋದ್ರಿಂದ ನಾವು USD ಕರೆನ್ಸಿಸ್ನ ಸೊ ಸ್ವಲ್ಪ ನ್ಯೂಸಸ್ನ ನಾವು ನೋಡ್ಕೋಬೇಕು. ಸೊ ಇಲ್ಲಿ ನಿಮಗೆ ಎಕ್ಸ್ಪೆಕ್ಟೆಡ್ಗಿಂತ ಸೊ ಈ ಫರ್ಕ್ಯಾಸ್ಟ್ಗಿಂತ ಇದು ಕಡಿಮೆ ಬಂದರೆ ನಿಮ್ಗೆ ಏನಾಗುತ್ತೆ ಅವಾಗ USD ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಿಮಗೆ USD ಮೇಲೆ ಇಂಪ್ಯಾಕ್ಟ್ ಆಗೋ ನ್ಯೂಸಸ್ ಯಾವುದಿರುತ್ತೆ ಸೊ ಅದೆಲ್ಲ ನಿಮಗೆ ಫರ್ಕ್ಯಾಸ್ಟ್ಗಿಂತ ಕಡಿಮೆ ಬಂದರೆ ಸೊ ಈ ನ್ಯೂಸು ಸೊ ಫರ್ಕ್ಯಾಸ್ಟ್ಗಿಂತ ಸೊ ಕಡಿಮೆ ಬಂದರೆ ನೆಗೆಟಿವ್ ಬಂದರೆ ಅವಾಗ ಏನಾಗುತ್ತೆ ಸೊ ನಿಮ್ಮ ಕರೆನ್ಸಿ ವ್ಯಾಲ್ಯೂಗೆ ಸೊ ಎಫೆಕ್ಟ್ ಬೀಳ್ತಾ ಹೋಗುತ್ತೆ. ಸೊ USDಗೆ ಎಫೆಕ್ಟ್ ಬೀಳುತ್ತೆ. ಸೊ USDಗೆ ಎಫೆಕ್ಟ್ ಬಿದ್ದಾಗ ಏನಾಗುತ್ತೆ ಸೊ ಗೋಲ್ಡ್ ಪ್ರೈಸು ಮೇಲೆ ಹೋಗುತ್ತೆ. ಅದೇ ನಿಮಗೆ ಪಾಸಿಟಿವ್ ಸೊ ಈಗ 54.2. ಸೊ ಇಲ್ಲಿ ನಿಮಗೆ ಸೊ ಒಂದೊಂದು ನ್ಯೂಸ್ ಏನಾಗಿರುತ್ತೆ ಇದು ಕಡಿಮೆ ಬಂದರೆ ಸೊ USDಗೆ ಪಾಸಿಟಿವ್ ಆಗುತ್ತೆ. ಸೊ ಇದು ಜಾಸ್ತಿ ಬಂದರೆ USDಗೆ ನೆಗೆಟಿವ್ ಆಗಿರುತ್ತೆ. ಸೊ ಒಂದೊಂದು ನ್ಯೂಸ್ ಹೆಂಗೆ ಅಂದರೆ ಸೊ ನಿಮಗೆ ಇದು ಜಾಸ್ತಿ ಬಂದರೆ ಸೊ USDನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಕಡಿಮೆ ಬಂದರೆ USDಗೂ ಕೂಡ ಕಡಿಮೆ ಇರುತ್ತೆ. ಸೊ ಆ ಥರ ಸೊ ವೈಸ್ ವರ್ಷನೂ ಇರುತ್ತೆ, ಅದನ್ನು ನೋಡಬೇಕು. ಸೊ ಒಂದೊಂದು ನ್ಯೂಸು ಸೊ ಇದು ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿ ಬಂದಾಗ ಸೊ USD ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಎಕ್ಸ್ಪೆಕ್ಟೆಡ್ಗಿಂತ ಕಡಿಮೆ ಬಂದರೆ USD ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಒಂದೊಂದು ನ್ಯೂಸ್ ಹೆಂಗೆ ಅಂದರೆ ಸೊ ನಿಮಗೆ ಫರ್ಕ್ಯಾಸ್ಟ್ಗಿಂತ ಸೊ ಕಡಿಮೆ ಬಂದಷ್ಟು ಸೊ USD ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಆ ಥರನೂ ಇರುತ್ತೆ. ಸೊ ಒಂದೊಂದು ನ್ಯೂಸು ಸೊ ಮೇಜರ್ ಆಫ್ ದಿ ನ್ಯೂಸು ಸೊ ಫರ್ಕ್ಯಾಸ್ಟ್ಗಿಂತ ಕಡಿಮೆ ಬಂದರೆ ಅವಾಗ ಏನಾಗುತ್ತೆ USD ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ USD ವ್ಯಾಲ್ಯೂ ಕಡಿಮೆ ಆಗ್ತಾ ಇದ್ರೆ ಸೊ USD ಬೀಳ್ತಾ ಇದ್ರೆ ನಿಮ್ಗೇನಾಗುತ್ತೆ ಗೋಲ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವಾಗ ನೀವು ಡೈರೆಕ್ಷನ್ನ ಚೂಸ್ ಮಾಡ್ಬೋದು. ಸೊ ಇದರಿಂದ ನೀವು ಡೈರೆಕ್ಷನ್ನ ಚೂಸ್ ಮಾಡ್ಬೋದು. ಓಕೆ USD ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಸೊ USD ಡ್ರಾಪ್ ಡೌನ್ ಆಗುತ್ತೆ ಅಂದಾಗ ಸೊ ನಿಮಗೆ ಗೋಲ್ಡು ಮೇಲೆ ಹೋಗುತ್ತೆ ಅಂತ ಅರ್ಥ. ಸೊ ಈ ಥರ ನ್ಯೂಸ್ನ ನೀವು ರೀಡ್ ಮಾಡೋದನ್ನ ಕಲೀರಿ. ಸೊ ನಿಮಗೆ ಬೇಸಿಕ್ ಪಿಲ್ಲರು ಸ್ಟ್ರಾಂಗ್ ಇರಬೇಕು. ನೀವು ಇವಾಗ ನಾನು ಟ್ರೇಡಿಂಗ್ನೇ ಪ್ರೊಫೆಷನಲ್ ಆಗಿ ತಗೋಬೇಕು ಅಂತ ಬರ್ತಾ ಇರ್ತೀರಾ. ಸೊ ನಿಮಗೆ ಈ ಥರ ಈ ಸಿಂಪಲ್ ಬೇಸಿಕ್ಸ್ ಎಲ್ಲ ನಿಮಗೆ ಗೊತ್ತಿರಬೇಕು. ಸೊ ಬೇಸಿಕ್ಸು ಗೊತ್ತಿದ್ದಷ್ಟು ನೀವು ಏನು ಮಾಡ್ತೀರಾ ಲಾಂಗ್ ಟೈಮು ಮಾರ್ಕೆಟಲ್ಲಿ ಸಸ್ಟೈನ್ ಆಗ್ಬೋದು. ನಂಗೆ ಬೇಸಿಕ್ಕೇ ಗೊತ್ತಿಲ್ಲ ಅಂತೇಳಿ ಸೊ ನಿಮ್ಗೆ ಬೇಸಿಕ್ಕೇ ಗೊತ್ತಿಲ್ದಲೆ ಸೊ ಚಾರ್ಟಲ್ಲಿ ಕ್ಯಾಂಡಲ್ನ ನೋಡಿಬಿಟ್ಟು ಸೊ ಬೈ ಹೊಡೆಯೋದು ಸೆಲ್ ಹೊಡೆಯೋದು ಸಪೋರ್ಟು ಇಲ್ಲಿಂದ ಬೀಳುತ್ತೆ ಇಲ್ಲಿಂದ ಮೇಲೋಗುತ್ತೆ ಸೊ ಇದಾಗುತ್ತೆ ಅದಾಗುತ್ತೆ ಅಂತ ಇಲ್ಲಿಂದ ಕೆಳಗೆ ಬರುತ್ತೆ ಇಲ್ಲಿಂದ ಮೇಲೋಗುತ್ತೆ ಸೊ ಎಲ್ಲ ನೋಡ್ತಾ ಇರ್ತೀರಾ. ಸೊ ಅದ್ರ ಜೊತೆಗೆ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಕೂಡ ಬೇಕಾಗಿರುತ್ತೆ. ಸೊ ಯಾಕೆ ಇಲ್ಲಿಂದ ರಿಜೆಕ್ಷನ್ ಆಗ್ತಾ ಇದೆ, ಸೊ ಯಾಕೆ ಮಾರ್ಕೆಟು ಇಲ್ಲಿಂದ ಬೀಳ್ತಾ ಇದೆ, ಸೊ ಯಾಕೆ ಈ ಥರ ಫಾಲ್ ಆಯಿತು, ಯಾಕೆ ಈ ಥರ ಅಪ್ ಆಯಿತು, ಸೊ ಇದೆಲ್ಲ ನಿಮಗೆ ಸೊ ಈ ಥರ ನ್ಯೂಸ್ ಬಂದಾಗ ಸೊ ಅಥವಾ ಯಾರಾದರೂ ಟ್ವಿಟ್ ಮಾಡಿದಾಗ ಸೊ ಇಲ್ಲಿ ನಿಮಗೆ ಟ್ವಿಟ್ಟು ಕೂಡ ತೋರಿಸುತ್ತೆ. ಸೊ ಇಲ್ಲಿ ನಿಮ್ಮ ಕೆಳಗಡೆ ಹೋದರೆ ಇಂಪಾರ್ಟೆಂಟ್ ನ್ಯೂಸ್ದು ಸೊ ಇಲ್ಲಿ ನಿಮಗೆ ಯಾರ್ಯಾರು ಟ್ವಿಟ್ ಮಾಡಿದ್ದಾರೆ ಸೊ ಅದನ್ನು ಕೂಡ ತೋರಿಸ್ತಾ ಹೋಗುತ್ತೆ. ಸೊ ನಿಮಗೆ ಇಮಿಡಿಯೇಟ್ ಆಗಿ ಎಫೆಕ್ಟ್ ಆಗುತ್ತೆ. ಇಮಿಡಿಯೇಟ್ ಆಗಿ ನಿಮಗೆ ಒಂದೊಂದು ದೊಡ್ಡ ಕ್ಯಾಂಡಲ್ ಬಂದು ಸೊ ತುಂಬಾನೇ ಮೂವ್ಮೆಂಟ್ ಕೊಡೋದು ಸೊ ಈ ಥರ ಎಲ್ಲ ಇರುತ್ತಲ್ಲ, ಅದು ಯಾರಾದರೂ ಟ್ವಿಟ್ ಮಾಡಿದಾಗ ಸೊ ಬರೋದು ಎಲ್ಲ ಡೀಟೇಲ್ಸು ಕೂಡ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ನೀವು ಬೇಸ್ ಫಿಲ್ಲರ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸೊ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಬೇಸ್ ಫಿಲ್ಲರು ನಿಮಗೆ ಸ್ಟ್ರಾಂಗ್ ಇದ್ದಷ್ಟು ನೀವು ಲಾಂಗ್ ಟೈಮು ಮಾರ್ಕೆಟಲ್ಲಿ ಸಸ್ಟೈನ್ ಆಗ್ಬೋದು. ಎಲ್ಲ ಕಲ್ತ್ಬಿಟ್ಟು ಮಾರ್ಕೆಟಲ್ಲಿ ದುಡ್ಡು ಹಾಕಿ ಸೊ ಏನು ಕಲಿದಲ್ಲೇ ಮಾರ್ಕೆಟಲ್ಲಿ ದುಡ್ಡು ಹಾಕ್ತಾ ಇದ್ರೆ ಸೊ ನಿಮಗೆ ಲಾಂಗ್ ಟೈಮ್ ಸಸ್ಟೈನ್ ಆಗೋಕ್ಕಾಗಲ್ಲ. ನಿಮ್ಗೆ ಏನಾಗುತ್ತೆ ಲಾಸ್ ಆಗ್ತಾ ಹೋಗುತ್ತೆ. ಲಾಸ್ ಆದಷ್ಟು ಸೊ ನಿಮಗೆ ಮೈಂಡ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಸಾಲ ಅದು ಇದು ಅಂತೇಳಿ ಸೊ ಆದಷ್ಟು
ಮಾರ್ಕೆಟಲ್ಲಿ ಎಲ್ಲದನ್ನೂ ತಿಳ್ಕೊಂಡು ಆಮೇಲೆ ನೀವು ಇನ್ವೆಸ್ಟ್ ಮಾಡಿ. ಸೊ ಬೇರೆ ಏನು ಡೌಟ್ ಇದ್ರೂ ನನ್ನನ್ನು ಕೇಳಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಆಲ್.